ಹಲೋ ಹಾಯ್ ನಮಸ್ಕಾರ. ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ನೋಡಿ, ಬದನೆ ಗಿಡ ಟೈಮ್ ಸ್ವಲ್ಪ ಲೇಟಾಗಿದೆ, ಸ್ವಲ್ಪ ಡಿಮ್ ಆಗಿದೆ. ಬದನೆ ಗಿಡ ನೋಡಿ, ಬದನೆಕಾಯೆಲ್ಲ ಹಣ್ಣಾಗಿದೆ. ಇದು ಬದನೆ ಗಿಡ ಅಲ್ಲ, ಅಂದರೆ ನಾನು ನಿಮಗೆ ಈಗಾಗಲೇ ಮೊದಲೇ ತೋರಿಸಿರೋ ಅಂಥ ಒಂದು ಗ್ರಾಫ್ಟಿಂಗ್ ವಿಡಿಯೋದಲ್ಲಿ ಹಾಕಿದ್ದೆ. ಇದು ನೋಡಿ, ಸುಂಡೆ ಗಿಡ ಇಲ್ಲೇ ಇದೆ ನೋಡಿ. ಇದು ಸುಂಡೆಕಾಯಿ ಗಿಡ, ಅಂದರೆ ಕಾಡು ಬದನೆ ಅಂತ ಹೇಳ್ತೀವಿ. ಕಾಡು ಬದನೆ ಗಿಡಕ್ಕೆ ನೋಡಿ, ಇದು ಕವಲು ಅಲ್ಲಿದೆ, ಅಲ್ಲಿಂದ ಬಂದಿರೋಂಥ ಕವಲಿದು. ಇದೆಲ್ಲ ಸುಂಡೆ ಗಿಡ. ಆ ಸುಂಡೆ ಗಿಡದ ಕವಲಿನಲ್ಲಿ ನಾನು ಒಂದು ಕವಲಿಗೆ ಬದನೆ ಗಿಡನ ಇಲ್ಲಿ ಗ್ರಾಫ್ಟ್ ಮಾಡಿದ್ದೀನಿ. ಅಂದರೆ ಇದು ವಿ ಗ್ರಾಫ್ಟಿಂಗ್ ಅಂತ ಹೇಳಿ. ಇದಕ್ಕಿಂತ ಹಿಂದೆ ಒಂದು ವಿಡಿಯೋದಲ್ಲಿ ಇದನ್ನು ಕಸಿ ಮಾಡಿರೋಂಥ ವಿಡಿಯೋನ ಹಾಕಿದ್ದೀನಿ. ಇದನ್ನು ನಾನು ಮುಂಚೆ ಕಾಯ್ಬಿಟ್ಟಾಗಲೇ ಮಾಡ್ಬೋದಾಯಿತು, ಅವಾಗ ಸ್ವಲ್ಪ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಗ್ರಾಫ್ಟ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ಅಂದರೆ ನಾವು ಮುಂಚೆ ಏನು ಅಂದ್ಕೊಂಡಿದ್ದೆ, ಗ್ರಾಫ್ಟಿಂಗ್ ಅಂದರೆ ತುಂಬ ಕಷ್ಟ, ಅದು ತುಂಬ ಇದು ಅಂದ್ಕೊಂಡಿದ್ದೆ. ಏನಿಲ್ಲ, ಈಗ ಸ್ಟಾರ್ಟಿಂಗ್ ನಾನೊಂದು 5-6 ಗ್ರಾಫ್ಟ್ ಮಾಡಿದೆ, ಅದರಲ್ಲಿ ಒಂದು 2 ಫೇಲ್ ಆದವು ನೋಡಿ. ಅಂದರೆ ಕೆಲವೊಂದು ಕಾರಣಗಳಿಂದ ಅದು ಜಾಯಿಂಟ್ ಆಗಲ್ಲ. ಇದು ನೋಡಿ, ಇದು ಜಾಯಿಂಟ್ ಆಗಿತ್ತು, ಅಂದರೆ ಕೊನೆ ಇದು ಮುಂದೆ ಇರೋ ತುದಿ ಚೆನ್ನಾಗಿ ಕಾಯಿ ಜಾಸ್ತಿ ಬಿಟ್ಟು ಆ ವೆಯ್ಟ್ ತಡಿನಾರ್ದಲ್ಲೇ ಇದು ಕಟ್ಟಾಯಿತು. ಅಂದರೆ ಇದನ್ನು ಸ್ವಲ್ಪ ಲಾಂಗ್ ಮಾಡಬೇಕು, ಅದೆಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಮಾಡ್ತಾ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಗ್ರಾಫ್ಟಿಂಗ್ ಅನ್ನೋದು ತುಂಬ ದೊಡ್ಡ ಇದೇನಲ್ಲ, ಈಸಿಯಾಗಿ ಯಾರು ಬೇಕಾದರೆ ಮಾಡ್ಕೋಬೋದು. ಅದನ್ನು ಗ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಏನಾದರೂ ನಿಮಗೆ ಬೇಕಿದ್ದರೆ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಕೃಷಿಕರು ಇವಾಗ ಗ್ರಾಫ್ಟಿಂಗು ಒಂದೇ ಅಂತ ಅಲ್ಲ, ಯಾವುದೇ ಆಗಲಿ ನಾವು ಕರಗತ ಮಾಡಿಕೊಂಡಾಗ ನಮಗೆ ಒಂದರಲ್ಲಿ ನಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ಬೆಳೆಯಲ್ಲಿ ಏನಾದರೂ ಲಾಸ್ ಆಯಿತು ಅಂದರೆ ಇನ್ನೊಂದು, ಇವಾಗ ಏನು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ್ಲೂ ಕೆಲವೊಂದು ಟೈಮು ಒಂದೊಂದನ್ನು ನಾವು ಮಾಡ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಹೀಗೆ ವಿಡಿಯೋನ ನೋಡ್ತಾಯಿರಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನೋಡಿ, ಇದು ಸುಂಡೆ ಗಿಡ ಅಂದರೆ ಕಾಡು ಬದನೆಗೆ ಬದನೆಕಾಯಿನ ನಾನು ಗ್ರಾಫ್ಟ್ ಮಾಡಿ ಬದನೆಕಾಯಿ ಬಿಟ್ಟಿರೋ ಅಂಥದ್ದನ್ನು ಇಲ್ಲಿ ತೆಗೆದು ನಾನು ಕಳಿಸಿದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.